ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಟೈಮ್ ಮಷೀನ್ ಅಲ್ಲಿ ಕುಂತಿದ್ದೀರಾ. ಟೈಮ್ ಮಷೀನ್ ಅಲ್ಲಿ ಕುಂತ್ಕೊಂಡು ಗುರು ಹಿಂದೆ ಹೋಗ್ಲಾ ಮುಂದೆ ಹೋಗ್ಲಾ ಅಂತ ಯೋಚನೆ ಮಾಡ್ಕೊಂಡು ಕುಂತಿದ್ದೀರಾ. ಅದಕ್ಕಿಂತ ಮುಂಚೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ ಪ್ರಶ್ನೆ ಏನು ಅಂತ ಅಂದ್ರೆ, ಟೈಮ್ ಟ್ರಾವೆಲ್ ನಿಜವಾಗ್ಲೂ ಪಾಸಿಬಲ್? ಟೈಮ್ ಮಷೀನ್ ಫ್ಯೂಚರ್ ಅಲ್ಲಿ ಮಾಡಕ್ ಆಗುತ್ತಾ? ಬನ್ನಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಐನ್ಸ್ಟೈನ್ ಏನ್ ಹೇಳ್ತಾರೆ ಅದನ್ನ ಕೇಳೋಣ. ಐನ್ಸ್ಟೈನ್ ಪ್ರಕಾರ ಟೈಮ್ ಮತ್ತೆ ಸ್ಪೇಸ್ ಎರಡೂ ಒಂದೇ. ಇದೆರಡು ಸಪರೇಟ್ ಥಿಂಗ್ ಅಲ್ಲ, ಎರಡೂ ಒಂದೇ, ಒಟ್ಟಿಗೆ ಎಕ್ಸಿಸ್ಟ್ ಆಗುತ್ತೆ. ನೀವು ಟೈಮ್ ನ ಬೆಂಡ್ ಮಾಡಿದ್ರೆ ಫ್ಯೂಚರ್ ಗೆ ಹೋಗ್ಬೋದು. ಎರಡನೇ ಆಪ್ಷನ್, ಸ್ಟೀಫನ್ ಹಾಕಿಂಗ್ಸ್ ಏನ್ ಹೇಳ್ತಾರೆ. ಸ್ಟೀಫನ್ ಹಾಕಿಂಗ್ಸ್ ಪ್ರಕಾರ ನೀವು ಒಂದು ರಾಕೆಟ್ ಅಲ್ಲಿ ಕುಂತ್ಕೊಂಡು ಭೂಮಿನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀರಾ ಅನ್ಕೊಳ್ಳಿ. ನೀವು ಒಂದು ಬ್ಲಾಕ್ ಹೋಲ್ ಹತ್ರ ಇದೀರಾ ಅಂತ. 1 ಅವರ್ ಅಲ್ಲಿ ಸ್ಪೆಂಡ್ ಮಾಡಿರೋ 1 ಅವರ್ ಭೂಮಿಯಲ್ಲಿ 100 ಇಯರ್ಸ್ ಆಗಿರ್ಬೋದು. ಸ್ಟೀಫನ್ ಹಾಕಿಂಗ್ಸ್ ಪ್ರಕಾರ ಸ್ಪೀಡ್ ನ ನೀವು ಎಷ್ಟು ಇನ್ಕ್ರೀಸ್ ಮಾಡ್ತೀರಾ, ಟೈಮ್ ನಿಮ್ಗೆ ಅಷ್ಟೇ ಸ್ಲೋ ಡೌನ್ ಆಗುತ್ತೆ. ಆದ್ರೆ ಅವ್ರ ಪ್ರಕಾರ ಫಾಸ್ಟ್ ಗೆ ಹೋಗಕ್ ಆಗಲ್ಲ. ಫಾಸ್ಟ್ ನೀವು ಹೋದ್ರೆ ಕ್ಯಾಶುಯಾಲಿಟಿ ಆಗುತ್ತೆ. ಕ್ಯಾಶುಯಾಲಿಟಿ ಅಂದ್ರೆ ಏನು? ಕ್ಯಾಶುಯಾಲಿಟಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವಿದ್ದೀರಾ, ನೀವು ಪಾಸ್ಟ್ ಹೋಗಿ ನೀವ್ ಯಾವ್ದೋ ಮಿಸ್ಟೇಕ್ ಇಂದ ನಿಮ್ ತಾತನ ಸಾಯಿಸ್ಬಿಡ್ತೀರಾ. ನಿಮ್ ತಾತ ಸತ್ತೋದ್ರೆ ನೀವೀಗ ಪ್ರೆಸೆಂಟ್ ಅಲ್ಲಿ ಎಕ್ಸಿಸ್ಟೇ ಆಗಲ್ಲ. ಸೊ ಯೂನಿವರ್ಸ್ ಕನ್ಫ್ಯೂಸ್ ಆಗಿ ಒಂದು ಲೂಪ್ ಅಲ್ಲಿ ಸಿಗಾಕೊಳ್ಳುತ್ತೆ. ಆ ಲೂಪ್ ಅಲ್ಲಿ ಸಿಗಾಕೊಂಡ್ರೆ ಮಲ್ಟಿವರ್ಸ್ ಬರ್ಬೋದು. ಅಂದ್ರೆ ಪ್ರತಿಯೊಂದು ಡಿಸಿಷನ್ಗೆ ಒಂದು ಹೊಸ ಯೂನಿವರ್ಸ್. ಸೊ ಈ ಇದಕ್ಕೋಸ್ಕರ ಕ್ಯಾಶುಯಾಲಿಟಿ ಬ್ರೇಕ್ ಆಗ್ಬಾರ್ದು. ಕ್ಯಾಶುಯಾಲಿಟಿ ಬ್ರೇಕ್ ಆದ್ರೆ ನೀವು ಪಾಸ್ಟ್ ಅಲ್ಲೇ ಸಿಗಾಕೋತೀರಾ. ಇಲ್ಲ ಅಂತಂದ್ರೆ ನೀವು ಮತ್ತೆ ಪ್ರೆಸೆಂಟ್ ಗೆ ಬರೋಕೆ ಆಗಲ್ಲ. ಇಲ್ಲಾಂದ್ರೆ ಯೂನಿವರ್ಸ್ ಕಂಪ್ಲೀಟ್ಲಿ ಲೂಪ್ ಅಲ್ಲೇ ಇರುತ್ತೆ. ಟೈಮ್ ಟ್ರಾವೆಲ್ ಏನ್ ಜಾದು ಅಲ್ಲ, ಅದೊಂದು ಫಿಸಿಕ್ಸ್ ಟರ್ಮ್. ಫಿಸಿಕ್ಸ್ ಗೆ ಅದರದೇ ಆದಂತ ಲಿಮಿಟೇಷನ್ಸ್ ಇದೆ. ಸೊ ನನ್ನ ಪ್ರಕಾರ ನಾವು ಫ್ಯೂಚರ್ಗೂ ಹೋಗಕ್ಕಾಗಲ್ಲ, ಪಾಸ್ಟ್ಗೂ ಹೋಗಕ್ಕಾಗಲ್ಲ. ಯಾಕೆ ಹೋಗಕ್ಕಾಗಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಾಲೋ ಮಾಡ್ಕೊಳ್ಳಿ, ಯೂನಿವರ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ.